ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡಿ. ಪ್ರಿಯ ಮಕ್ಕಳೇ, ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಳಿಗಾಲ ಸಮೀಪ ಬಂದಿದೆ. ನಾವಿರುವಂತಹ ಜಾಗದಲ್ಲಂತೂ ವಿಪರೀತವಾದಂತಹ ಚಳಿಯ ವಾತಾವರಣ ಇದೆ. ಮತ್ತೆ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ವ್ಯತಿರಿಕ್ತವಾದಂತಹ ಅನುಭವಗಳು ಉಂಟಾಗುತ್ತೆ ವಾತಾವರಣದಲ್ಲಿ ಬದಲಾವಣೆ ಆದಾಗ. ಸೊ ಧಾರವಾಡದಲ್ಲಿ ನೀವೆಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಆದಷ್ಟು ಬೆಚ್ಚಗಿರಿ. ಮನೆಯಲ್ಲಿ ಉಷ್ಣ ಪದಾರ್ಥ ಇರುವಂತಹ ಶುಂಠಿ ಆಗಿರಬಹುದು, ಕಾಳ್ಮೆಣ್ಸ್ ಆಗಿರಬಹುದು, ಜೋಳ ಆಗಿರಬಹುದು, ಇಂತಹದ್ನ ಸೇವಿಸ್ತಾ ಬನ್ನಿ. ನೀರನ್ನ ಯಥೇಚ್ಛವಾಗಿ ಕುಡಿರಿ. ಸಾಧ್ಯವಾದಷ್ಟು ಕಾದು ಆರಿರುವಂತಹ ನೀರನ್ನ ಕುಡಿದು ನಿಮ್ಮ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಿ. ಸೊ ಇದನ್ನ ಹೇಳ್ತಾ ನಾವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಬಗ್ಗೆ ಹೋದ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಿದ್ವಿ, ಹೌದಾ? ಆ ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠವನ್ನ ಮುಂದುವರ್ಸಕ್ಕಿಂತ ಮುಂಚೆ ನಾನೀಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆಯಾ? ಏನಿರ್ಬಹುದು ಇದು? ಇದೊಂದು ಪುಟ್ಟ ಕತೆ. ನನ್ನ ಪುಟ್ಟ ಮಕ್ಕಳುಗಳ ಜೊತೆಗೆ ಅದನ್ನ ಹಂಚ್ಕೊಳ್ಳೋಣ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಯಾರಿದು? ವೆರಿ ಗುಡ್, ಗೌತಮ ಬುದ್ಧ. ಹೌದಾ? ಸಿದ್ಧಾರ್ಥ ಅನ್ನುವಂತಹ ರಾಜಕುಮಾರ ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಜೀವನದ ಪಥದ ಬದಲಾವಣೆಯಿಂದ ಗೌತಮ ಬುದ್ಧನಾದಂಥದ್ದು ನಿಜವಾಗ್ಲೂ ಅವಿಸ್ಮರಣೀಯವಾದಂತಹ ಕತೆ. ಈ ಗೌತಮ ಬುದ್ಧ ತನ್ನ ಶಿಷ್ಯ ವೃಂದದ ಜೊತೆಗೆ ಇರುವಂತಹ ಕ್ಷಣ ಇದು. ಆತ ಈಗ ನೀವು ಕಾಣಿರೋ ಹಾಗೆ ತನಗೆ ಸಾಕ್ಷಾತ್ಕಾರ ಅಂದ್ರೆ ಎನ್ಲೈಟ್ಮೆಂಟ್ ಆಗಿದೆ. ಸೊ ತನ್ನ ಶಿಷ್ಯ ವೃಂದದ ಜೊತೆ ಕೂತಿರ್ಬೇಕಾದ್ರೆ ಬುದ್ಧನನ್ನ ಕಂಡು ಒಂದು ಹೆಣ್ಣು ಬರ್ತಾರೆ. ಸ್ವಾಮಿ, ನಾನು ಜೀವನದಲ್ಲಿ ತುಂಬಾ ಪಾಪಗಳನ್ನ ಮಾಡ್ಬಿಟ್ಟಿದ್ದೀನಿ, ತುಂಬಾ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ, ಹಾಗೂ ತುಂಬಾ ಸಂಕುಚಿತವಾದಂತಹ ಮನೋಭಾವನೆಯಲ್ಲಿ ಬಳಲ್ತಾ ಇದ್ದೀನಿ. ಆದ್ರಿಂದ ತಾವು ಮಹಾತ್ಮರಂತೆ, ಜನರಿಗೆ ಶಾಂತಿಯನ್ನ ನೀಡೋರಂತೆ, ಜನರ ಪಾಪವನ್ನ ಸೊನ್ನೆ ಮಾಡೋರಂತೆ. ಹಾಗಿದ್ದಾಗ ನನ್ನ ಪಾಪವನ್ನು ಕೂಡ ಸೊನ್ನೆ ಮಾಡಿ ನನ್ನ ಪಾಪ ಕಮ್ಮಿ ಮಾಡ್ಕೊಳ್ಲಿಕ್ಕೆ ನಾನು ಏನನ್ನ ಮಾಡ್ಬೇಕು ಅಂತ ಕೇಳ್ತಾರಂತೆ. ಆಗ ಗೌತಮ ಬುದ್ಧ ಹೇಳ್ತಾರಂತೆ ನಗುಮುಖದಲ್ಲಿ, ಏನು ಮಾಡದ್ ಬೇಡ, ಸುಮ್ನಿದ್ಬಿಡು ಅಂತಾರಂತೆ. ಅರೆ, ಇದೇನಿದು ಹೀಗ್ ಹೇಳ್ತಾ ಇದೀರಲ್ಲ? ನಾನ್ ಬಹಳ ದುಷ್ಟ ಹೆಂಗ್ಸು, ತುಂಬಾ ದುಷ್ಟ ಕಾರ್ಯಗಳನ್ನ ಮಾಡಿದೀನಿ. ನಾನ್ ಮಾಡಿರುವಂತಹ ದುಷ್ಟ ಕೆಲಸಗಳನ್ನ ಸರಿಪಡಿಸ್ಬೇಕು ಅಂದ್ರೆ ಅದಕ್ಕೆ ದೊಡ್ಡ ಯಾಗನೇ ಮಾಡ್ಬೇಕಾಗತ್ತೆ, ದೊಡ್ಡ ಹೋಮ ಹವನಗಳನ್ನ ಮಾಡ್ಬೇಕಾಗತ್ತೆ. ನೀನೇನು ಮಾಡ್ಬೇಡ, ಸುಮ್ನಿದ್ಬಿಡು, ಪಾಪಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಹೇಗ್ ಸಾಧ್ಯ ಅಂತ ಕೇಳ್ತಾರಂತೆ. ಆಗ ಗೌತಮ ಬುದ್ಧರು ನಗ್ತಾ ಹೇಳ್ತಾರಂತೆ, ನೋಡ್ ಮಗಳೇ, ಈ ರೀತಿಯಾದಂತಹ ನೀರ್ನಲ್ಲಿ ಎಮ್ಮೆಗಳು ಮುಳುಗೆದ್ದಾಗ ಇದು ಕುಡಿಯೋ ನೀರಾದ್ರೂ ಕೂಡ ಕುಡಿಲಿಕ್ಕಾಗತ್ತಾ? ಇಲ್ಲ. ಎಮ್ಮೆ ಇದ್ದಾಗ ಏನಾಗುತ್ತೆ? ನೀರೆಲ್ಲ ಕಲುಷಿತವಾಗಿರುತ್ತೆ. ಆ ಮಣ್ಣಿನ ಕಣಗಳೇನಿರುತ್ತೆ ನೀರಿನ ಮೇಲ್ ತೇಲ್ತಾ ಇರುತ್ತೆ, ಹೌದಾ? ನಿಮ್ ಊರಲ್ಲಿ ಕೆರೆ ಇದೆಯಾ? ಹ ಕೆರೆ ನೀರಲ್ಲಿ ಸಾಮಾನ್ಯವಾಗಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ದನ ಕರುಗಳಿಗೆ ಸ್ನಾನ ಮಾಡಿಸೋದು ಮಾಡ್ತಿರ್ತಾರೆ. ಅದೇ ಕೆರೆಯ ನೀರನ್ನ ಕುಡಿಲಿಕ್ಕೂ ಕೂಡ ಬಳಸ್ತಾರೆ. ಆದ್ರೆ ಇದನ್ನೆಲ್ಲ ಮಾಡಿದ ತಕ್ಷಣ ಕುಡಿತೀವಾ? ಇಲ್ಲ. ಹರಿಯುವಂತಹ ನದಿಲಿ ಎಲ್ಲಾ ಕಲ್ಮಶಗಳು ದೂರ ಹೋಗುತ್ತೆ. ಆದ್ರೆ ಎಮ್ಮೆ ಹೋದ ನಂತರ ನಾವು ನೀರನ್ನ ಕುಡಿಯಲ್ಲ. ಸ್ವಲ್ಪ ಹೊತ್ತ ಆದ್ಮೇಲೆ ಆ ನೀರ್ ಹೇಗಾಗಿರುತ್ತೆ? ಈ ರೀತಿಯಾಗಿ ಪರಿಶುದ್ಧವಾಗಿರುತ್ತೆ, ಕುಡಿಯೋಕ್ಕೂ ಕೂಡ ಯೋಗವಾಗಿರುತ್ತೆ, ಅಲ್ವಾ? ಹಾಗೇನೆ ನಮ್ಮ ಮನಸ್ಥಿತಿ ಕೂಡ. ನಾವ್ ತಪ್ಪು ಮಾಡಿರ್ತೀವಿ ಅಥವಾ ಏನೋ ಒಂದು ಕೆಟ್ಟ ಕೆಲಸ ಮಾಡಿರ್ತೀವಿ, ಮನಸ್ಸು ನೆಮ್ಮದಿಯನ್ನ ಕಳ್ಕೊಂಡಿರುತ್ತೆ. ಆ ಸಮಯದಲ್ಲಿ ಗುರುವಿನ ಹತ್ರ, ಗುರುಗಳು ಅಂದ್ರೆ ಯಾರು? ಯಾರು ಗುರುಗಳು? ಶಿಕ್ಷಕರು ಅಂತ ಅಲ್ಲ. ಗುರುಗಳು ಅಂತ ಹೇಳಿದ್ರೆ ಹಿರಿಯರಾಗಿರ್ಬಹುದು, ನಾವು ಪೂಜಿಸುವಂತಹ ಗುರುಗಳಾಗಿರ್ಬಹುದು, ನಾವು ಶರಣಾಗತಿಯನ್ನ ಪಡ್ಕೊಂಡಂತಹವರಾಗಿರ್ಬಹುದು. ಅವ್ರ ಹತ್ರ ನೀವು ಮಾತಾಡೋ ಅವಶ್ಯಕತೆ ಇಲ್ಲ, ಏನು ಹೇಳ್ಕೊಳೋ ಅವಶ್ಯಕತೆ ಇಲ್ಲ. ಮೌನವಾಗಿ ಧ್ಯಾನದಿಂದ ಇದ್ರೆ ಸಾಕು, ನಮ್ಮ ಮನಸ್ಥಿತಿಗಳೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆದ್ರಿಂದ ಈ ಒಂದು ಪಾಠದಿಂದ ನಾವೇನು ಕಲಿತಾ ಇದ್ದೀವಿ, ನಾವೇನು ಸಾರಾಂಶವನ್ನ ಪಡ್ಕೊಳ್ತಾ ಇದ್ದೀವಿ? ಜೀವನದಲ್ಲಿ ಸಮಸ್ಯೆ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡ್ಲೇಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಸಾವಧಾನ, ಸಮಾಧಾನದಿಂದ,
ತಾಳ್ಮೆಯಿಂದ ಕಾಯ್ದಾಗ ನಮ್ಗೆ ಸರಿಯಾದಂತಹ ಉತ್ತರ ದೊರಕುತ್ತೆ ನೀರಿನ ಹಾಗೆ. ಎಮ್ಮೆ ಮುಳುಗಿದಂಥ ನೀರು ಕುಡಿಲಿಕ್ಕೆ ಯೋಗ್ಯವಾಗಿ ಇರೋದಿಲ್ಲ ಅಲ್ವಾ? ಅದೇ ನೀರು ಸ್ವಲ್ಪ ಹೊತ್ತು ಆದ ನಂತರ ಹೀಗೆ ಪರಿಶುದ್ಧವಾಗಿ ಕಾಣುತ್ತೆ ಅನ್ನುವಂತಹ ತತ್ವವನ್ನ ಪಾಠವನ್ನ ಈ ಕತೆ ನಮ್ಗೆ ತಿಳಿಸುತ್ತೆ. ಆದ್ರಿಂದ ಜೀವನದಲ್ಲಿ ತುಂಬಾ ಮುಖ್ಯ ಒಂದು ಮಾತೇ ಇದೆಯಲ್ಲ, ಏನದು? ತಾಳಿದವನು ಬಾಳಿಯಾನು. ಸೊ ಬದುಕಕ್ಕೆ ನಮ್ಗೆ ತಾಳ್ಮೆ, ಪೇಶನ್ಸ್ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇವತ್ತಿನ ಪಾಠದ ಕಡೆಗೆ ಗಮನ ಕೊಡೋಣ. ಪಾಠದಲ್ಲಿ ನಾವ್ ಯಾವ ವಿಷಯವನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ? ಎಲ್ಲಿದ್ವಿ ನಾವು? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಹೌದು. ಸೊ ಹೇಗಾಗುತ್ತೆ ಮೊಗ್ಗುವಿಕೆಯ ಬಗ್ಗೆ ನಾವ್ ತಿಳ್ಕೊಂತಾ ಹೋದ್ವಿ. ಅದೇ ರೀತಿ ಮೊಗ್ಗುವಿಕೆ ಮೂಲಕ ಈಸ್ಟ್ ನಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದಾದ ನಂತರ ಫ್ರಾಗ್ಮೆಂಟೇಶನ್ ಅಥವಾ ತುಂಡಾಗುವಿಕೆಯ ಬಗ್ಗೆ ನಾವು ತಿಳಿತಾ ಹೋದ್ವಿ. ಹೌದಾ? ತುಂಡಾಗುವಿಕೆ ಅಥವಾ ಫ್ರಾಗ್ಮೆಂಟೇಶನ್. ನಿಂತಿರುವ ನೀರಿನಲ್ಲಿ ಅಥವಾ ಕೊಳದಲ್ಲಿ ಅಂಟಾದ ಹಸಿರು ತೇಪೆಗಳನ್ನ ಕಾಣಬಹುದು. ಪಾಚಿ ಕಟ್ಟಿದೆ ಅಂತ ನಾವ್ ಹೇಳ್ತೀವಿ. ಇವುಗಳನ್ನ ಶೈವಲಗಳು ಅಥವಾ ಆಲ್ಗೆ ಅಂತ ನಾವು ಕರಿತೀವಿ. ಶೈವಲಗಳು ಅಥವಾ ಆಲ್ಗೆ. ಪೋಷಕಗಳು ಮತ್ತು ನೀರು ದೊರಕಿದಾಗ ಇವು ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆ ಅಂದ್ರೆ ಫ್ರಾಗ್ಮೆಂಟೇಶನ್ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತೆ. ಒಂದು ಶೈವಲ ಎರಡು ಅಥವಾ ಹೆಚ್ಚು ತುಂಡುಗಳಾಗುತ್ತೆ. ಈ ತುಂಡುಗಳನ್ನ ಹೊಸ ಜೀವಿಗಳಾಗಿ ಬೆಳೆಯುತ್ತೆ. ಹೇಗೆ ರಕ್ತ ಬೀಜಾಸುರ ಅವನ ಪ್ರತಿಯೊಂದು ರಕ್ತದಿಂದ ಹೇಗೆ ಹೊಸೊಬ್ಬ ರಾಕ್ಷಸ ಹುಟ್ಟುತ್ತಾ ಇರ್ತಾನೋ, ಈ ಶೈವಲಗಳು ಹಾಗೆ. ಒಂದು ಸಂಪೂರ್ಣವಾಗಿ ಇರುವಂತಹ ಶೈವಲ ಕಾಣಿಸ್ತಾ ಇದೆಯಾ ನಿಮ್ಗೆ ಬೋರ್ಡ್ ಮೇಲೆ? ಈ ರೀತಿಯಾಗಿ ಇರುವಂತಹ ಶೈವಲ ತುಂಡಾದ ತಕ್ಷಣ, ಸೊ ಏನಾಗುತ್ತೆ, ಇದೊಂದು ತುಂಡಾದ ತಕ್ಷಣ ಎರಡು ಸಪರೇಟ್ ಆದಂತಹ ಶೈವಲವಾಗಿ ಅದು ಬೆಳೆಯಕ್ಕೆ ಹೋಗುತ್ತೆ. ಮತ್ತೆ ಇದು ತುಂಡಾದ ತಕ್ಷಣ ಸೊ ಮತ್ತೊಂದಿಷ್ಟು ಶೈವಲಗಳಾಗಿ ಬೆಳೀತಾ ಹೋಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಗೆ ನಾವು ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಈ ಒಂದು ಪ್ರಕ್ರಿಯೆ ಮುಂದುವರೆದು ಅಲ್ಪಾವಧಿಯಲ್ಲಿಯೇ ವಿಸ್ತಾರವಾದ ಪ್ರದೇಶವನ್ನ ಇವು ಆವರಿಸ್ಕೊಳ್ಬಿಡುತ್ತೆ. ಸುತ್ತಲಿರುವಂತಹ ಪ್ರದೇಶಗಳನ್ನ ಆವರಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬೀಜಕಗಳ ಉತ್ಪತ್ತಿ ಕಡೆಗೆ ನಾವು ಗಮನ ಹರಿಸೋಣ. ತುಂಡಾಗುವಿಕೆ ಆಯ್ತು, ಬೀಜಕಗಳ ಉತ್ಪತ್ತಿ. ಗಾಳಿಯಲ್ಲಿರುವ ಬೀಜಕಗಳ, ಬೀಜಕ ಅಂತ ಹೇಳಿದ್ರೆ ಸ್ಪಾರ್ಸ್ ಅಂತ ಕರಿತೀವಿ ನಾವು ಅದನ್ನ ಇಂಗ್ಲಿಷ್ ನಲ್ಲಿ. ಏನಂತೀವಿ? ಸ್ಪಾರ್ಸ್. ಗಾಳಿಯಲ್ಲಿರುವ ಬೀಜಕಗಳ ಮೂಲಕ ಒಂದು ಬ್ರೆಡ್ಡಿನ ಚೂರಿನ ಮೇಲೆ ಶಿಲೀಂಧ್ರವು ಬೆಳೆಯುತ್ತೆ ಅನ್ನೋದನ್ನ ನಾವು 1ನೇ ಅಧ್ಯಾಯದಲ್ಲೇ ಕಲ್ತಿದೀವಿ ಅಲ್ವಾ? ಚಟುವಟಿಕೆ 1.2 ಪುನರ್ವರ್ತಿಸಿ ರಿಪೀಟ್ ಮಾಡಿ ಬ್ರೆಡ್ಡಿನ ಮೇಲೆ ಹತ್ತಿಯ ಬಲೆಯಂತಹ ರಚನೆಯಲ್ಲಿ ಬೀಜಕಗಳನ್ನ ಗಮನಿಸಿ ಬಿಡುಗಡೆಗೊಂಡ ನಂತರ ಈ ಬೀಜಕಗಳು ಗಾಳಿಯಲ್ಲಿ ತೇಲುತ್ತಿರುವ ಹಗುರವಾಗಿ ಇರುವ ಕಾರಣ ಅವುಗಳು ಬಹುದೂರ ಕ್ರಮಿಸ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಸೊ ನಿಮ್ಗೆ ಈ ಸ್ಪಾರ್ಸ್ಗಳು, ಬೀಜಕಗಳು ಯಾವ ರೀತಿ ಇದ್ವು ಅನ್ನುವಂತಹ ಐಡಿಯಾಗಳು ಇರುತ್ತೆ ಅಲ್ವಾ? ನಾನು ಈಗ ಒಂದು ಇಮೇಜ್ ಅನ್ನ ತೋರಿಸ್ತೀನಿ ನೋಡಿ. ಬ್ರೆಡ್ಡಿನ ಚೂರ್ಗಳ ಮೇಲೆ ಈ ರೀತಿಯಾದಂತಹ ಚಿತ್ರಣಗಳನ್ನ ನೀವು ಕಾಣ್ತಾ ಹೋಗಬಹುದು. ಅದೇ ಬೀಜಕಗಳು ಶಿಲೀಂಧ್ರಗಳು ಬೀಜಕಗಳ ಮೂಲಕ ಉತ್ಪತ್ತಿಯಾಗಿ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ. ಈ ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್ ಗಳಿಗೆ ಆಬ್ಜೆಕ್ಟ್ ಆಗಿರುತ್ತೆ, ಬಾಡಿ ಆಗಿರುತ್ತೆ. ಹೆಚ್ಚು ಉಷ್ಣ ಮತ್ತು ಕಡಿಮೆ ಆರ್ದ್ರತೆ. ಆರ್ದ್ರತೆ ಅಂದ್ರೆ ಹೋದ್ ವರ್ಷ 6ನೇ ಕ್ಲಾಸ್ ನಲ್ಲಿ ನೀವು ಆರ್ದ್ರತೆಯ ಬಗ್ಗೆ ಕಲ್ತಿದ್ರಿ.
ಆರ್ದ್ರತೆ ಅಂದ್ರೆ ವೆರಿ ಗುಡ್. ಹ್ಯುಮಿಡಿಟಿ. ಹ್ಯುಮಿಡಿಟಿ. ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ. ಏನಾಗುತ್ತೆ, ಇವು ಹೆಚ್ಚು ಉಷ್ಣ ಮತ್ತು ಕಡಿಮೆ ಆರ್ದ್ರತೆ, ಕಮ್ಮಿ ಹ್ಯುಮಿಡಿಟಿ ಇರುವಂತಹ ಅನಾನುಕೂಲಕರ ಪರಿಸ್ಥಿತಿಯನ್ನು ಎದುರಿಸುವ ಸಲುವಾಗಿ ಪ್ರತಿ ಬೀಜಕಗಳು ಗಟ್ಟಿಯಾದ ರಕ್ಷಣಾ ಕವಚ ಅಥವಾ ಪದರವನ್ನ ಹೊಂದಿರುತ್ತೆ. ಕರ್ಣನ ಕವಚದ ಬಗ್ಗೆ ಕೇಳಿದಿರಾ? ಅದೇ ರೀತಿ ಇದು ಕೂಡ ಒಂದು ರಕ್ಷಣಾ ಕವಚವನ್ನ ಪಡೆದಿರುತ್ತೆ. ಹೀಗಾಗಿ ಅವು ಬಹಳ ಸಮಯದವರೆಗೆ ಬದುಕಬಲ್ಲವು. ಅನುಕೂಲಕರ ಪರಿಸ್ಥಿತಿ ದೊರಕಿದಾಗ ಬೀಜಕ ಮೊಳಕೆಯೊಡೆದು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇದನ್ನ ಹಾವಾಸೆ ಮತ್ತು ಜರಿಗಿಡಗಳಂತಹ ಸಸ್ಯಗಳು ಕೂಡ ಬೀಜಕಗಳಿಂದ ಸಂತಾನೋತ್ಪತ್ತಿ ಮಾಡುತ್ತೆ. ಹಾವಾಸೆ ಅಂದ್ರೆ ಮಾಸ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಅದು ಮತ್ತೆ ಫರ್ನ್ ಪ್ಲಾಂಟ್. ಯಾವ ರೀತಿ ಫರ್ನ್ ಜರಿ ಹುಳ ತರ ಇರುತ್ತೆ, ಈ ರೀತಿಯಾಗಿರುತ್ತೆ ಆ ಗಿಡ. ಇದನ್ನ ಫರ್ನ್ ಅಥವಾ ಜರಿ ಗಿಡ ಅಂತ ಕರಿತೀವಿ. ಅದರಲ್ಲಿ ಈ ಒಂದು ಬೀಜಕಗಳ ಮೂಲಕ ಸಂತಾನೋತ್ಪತ್ತಿ ಅನ್ನೋದು ಆಗತ್ತೆ. ಇದು ಎಸೆಕ್ಷುಯಲ್ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಇದ್ದಂತಹ ಮಾಹಿತಿ. ಈಗ ಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಸೆಕ್ಷುಯಲ್ ರೀಪ್ರೊಡಕ್ಷನ್ ಕಡೆಗೆ ಹೋಗೋಣ. ಅರ್ಥ ಆಗ್ತಾ ಇದೆಯಾ ಮಕ್ಳೆಲ್ಲರಿಗೂ? ಹೂವಿನ ರಚನೆಯ ಬಗ್ಗೆ ಮೊದಲು ನೀವು ಕಲ್ತಿದ್ದೀರಿ ಅಲ್ವಾ? ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಹೂಗಳೆಂದು ನಮ್ಗೆ ತಿಳಿದಿದೆ. ಕೇಸರಗಳು. ಕೇಸರಗಳು ಅಂದ್ರೆ ಸ್ಟಾಮನ್ಸ್ ಅಂತ ಹೇಳ್ತೀವಿ. ಪುರುಷ ಪ್ರಜನನ ಭಾಗ ಹಾಗೂ ಶಲಾಕೆ ಹೆಣ್ಣು ಪ್ರಜನನ ಭಾಗವಾಗಿದೆ. ಸೊ ಈ ಕೇಸರಗಳು ಬಂದು ಇದು ಪುರುಷ ಪ್ರಜನ ಭಾಗ, ಅಂದ್ರೆ ಲೈಂಗಿಕ ಕ್ರಿಯೆ ನಡೆಸುವಂತಹ ಭಾಗ. ಅದೇ ರೀತಿ ಒಂದು ಹೆಣ್ಣಿನಲ್ಲಿ ಶಲಾಕೆ ಅಂತ ಕರಿತೀವಿ. ಶಲಾಕೆ ಅಂದ್ರೆ ಪಿಸ್ಟಿಲ್ ಅನ್ನುವಂಥ ಅರ್ಥ ಇದೆ. ಓಕೆ. ಸೊ ಕೇಸರಗಳು ಮತ್ತು ಶಲಾಕೆ ಇವೆರಡು ಒಂದು ಹೂವಿನ ಸಂತಾನೋತ್ಪತ್ತಿಯ ಭಾಗವಾಗಿರುತ್ತೆ. ಸಾಸಿವೆ ಅಥವಾ ದಾಸವಾಳ ಅಥವಾ ಪೆಟೂನಿಯಾ ಹೂಗಳನ್ನ ತೆಗೆದುಕೊಂಡಾಗ ಅದರ ಪ್ರಜನನ ಅಂದ್ರೆ ರೀಪ್ರೊಡಕ್ಟಿವ್ ಭಾಗಗಳನ್ನ ಬೇರ್ಪಡಿಸಬಹುದು. ಕೇಸರ ಹಾಗೂ ಶಲಾಕೆಯ ವಿವಿಧ ಭಾಗಗಳನ್ನ ಅಧ್ಯಯನ ಕೂಡ ಮಾಡಬಹುದು. ಈ ಕೇಸರ ಮತ್ತು ಶಲಾಕೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಹೊಂದಿರುವಂತಹ ಹೂಗಳನ್ನ ಏಕಲಿಂಗಿ ಹೂಗಳು ಅಂತ ಕರಿತೀವಿ. ಇದು ಎರಡೂ ಇಲ್ಲದೆ ಯಾವ್ದಾದ್ರು ಒಂದು ಇರುವಂತಹ ಹೂಗಳನ್ನ ನಾವು ಏಕಲಿಂಗಿ ಹೂಗಳು ಅಥವಾ ಯೂನಿಸೆಕ್ಷುಯಲ್ ಫ್ಲವರ್ಸ್ ಅಂತ ಅಂತದನ್ನ ನಾವು ಕರಿತಾ ಹೋಗ್ತೀವಿ. ಕೇಸರ ಮತ್ತು ಶಲಾಕೆ ಎರಡನ್ನೂ ಹೊಂದಿರುವಂತಹ ಹೂಗಳನ್ನ ನಾವ್ ಏನಂತ ಕರಿತೀವಿ? ಒಂದನ್ನ ಹೊಂದಿದ್ರೆ ಯೂನಿಸೆಕ್ಷುಯಲ್ ಫ್ಲವರ್, ಎರಡನ್ನ ಕೂಡ ಹೊಂದಿದ್ರೆ ಬೈಸೆಕ್ಷುಯಲ್ ಫ್ಲವರ್ಸ್ ಅಂತ ನಾವು ಅದನ್ನ ಕರಿತೀವಿ. ಬೈಸೆಕ್ಷುಯಲ್ ಫ್ಲವರ್ಸ್ ಅಂತೀವಿ. ಇಲ್ಲ ಅಂತ ಹೇಳಿದ್ರೆ ದ್ವಿಲಿಂಗಿ ಹೂಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ದ್ವಿಲಿಂಗಿ ಹೂಗಳು. ಎರಡೂ ಲಿಂಗವನ್ನ ಹೊಂದಿರುವಂತಹದ್ದು. ಅದೇ ರೀತಿ ಇದನ್ನ ಏಕಲಿಂಗಿ ಹೂಗಳು ಅಂತ ಕರಿತೀವಿ. ಸೊ ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಾಗ ಆ ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಯಾವಾಗ್ಲೂ ಉಳಿತಿರುತ್ತೆ. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿ ಹೋಗ್ತಿರ್ತೀರಾ. ಓಕೆ. ಏಕಲಿಂಗಿ ಹೂಗಳು ಮತ್ತು ದ್ವಿಲಿಂಗಿ ಹೂಗಳು ಅಂತ ನಾವ್ ಇದನ್ನ ಕರಿತಾ ಹೋಗ್ತೀವಿ. ಈಗ ಜೋಳ, ಪಪಾಯ ಮತ್ತು ಸೌತೆಕಾಯಿ ಇವುಗಳೆಲ್ಲ ಏಕಲಿಂಗಿ ಹೂಗಳು ಮತ್ತು ಸಾಸಿವೆ, ಗುಲಾಬಿ ಮತ್ತು ಪೆಟಿನಿಯಾ ಇವುಗಳೆಲ್ಲ ದ್ವಿಲಿಂಗಿ ಹೂಗಳು. ಓಕೆ. ನಾವ್ ತಿಂತೀವಲ್ಲ ಜೋಳದ ರೊಟ್ಟಿ, ಜೋಳ ಯಾವ ಲಿಂಗಿ? ಅದು ಏಕಲಿಂಗಿ. ಪಪಾಯ, ಸೌತೆಕಾಯಿ ಇವೆಲ್ಲ ಕೂಡ ಏಕಲಿಂಗಿ ಹೂಗಳು. ಸೊ ಅವುಗಳಲ್ಲಿ ಒಂದು ಆರ್ಗನ್ಸ್ ಇರುತ್ತೆ. ಯಾವ್ದಿರುತ್ತೆ? ಇಲ್ಲ ಕೇಸರಗಳು ಅಥವಾ ಶಲಾಕೆಗಳಲ್ಲಿ ಒಂದಿರುತ್ತೆ. ಆದ್ರೆ ಸಾಸಿವೆ, ಗುಲಾಬಿ ಮತ್ತು ಪೆಟುನಿಯಾ ಇವೆಲ್ಲ ದ್ವಿಲಿಂಗಿ ಹೂಗಳು. ಪುರುಷ ಮತ್ತು ಹೆಣ್ಣು ಏಕಲಿಂಗಿ ಹೂಗಳು ಒಂದೇ ಸಸ್ಯದಲ್ಲಿ ಅಥವಾ ಬೇರೆ ಬೇರೆ ಸಸ್ಯಗಳಲ್ಲಿ ಇರಬಹುದು. ಈಗ ಪುಂಕೇಸರದ ಕೇಸರದಂಡ ಮತ್ತು ಪರಾಕೋಶಗಳನ್ನ ಗುರುತಿಸಬಹುದು ನಾವು.
ಹೇಗೆ ಪರಾಘೋಷವು ಪುರುಷ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವ ಪರಾಗ ರೇಣುಗಳನ್ನ ಹೊಂದಿರುತ್ತೆ. ಹಾಗೇನೆ ಶಲಾಕೆಯು ಶಲಾಕಾಗ್ರ ಶಲಾಕನಲಿಕೆ ಮತ್ತು ಅಂಡಾಶಯಗಳನ್ನ ಹೊಂದಿರುತ್ತೆ. ಅಂಡಾಶಯದಲ್ಲಿ ಒಂದು ಅಥವಾ ಹೆಚ್ಚು ಅಂಡಕಗಳಿರುತ್ತದೆ. ಹೆಣ್ಣು ಲಿಂಗಾಣು, ಲಿಂಗಾಣು ಅಂದ್ರೆ ಗ್ಯಾಮೆಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಹೆಣ್ಣು ಲಿಂಗಾಣು ಅಥವಾ ಅಂಡ ಇವು ಅಂಡಾಕಾರದಲ್ಲಿ ಉತ್ಪತ್ತಿಯಾಗುತ್ತೆ. ಆದ್ರಿಂದ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜ ಅಥವಾ ಝೈಗೋಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ಗೆ 8ನೇ ಕ್ಲಾಸಿಗೆ ಬಂದಾಗ ನಿಮ್ಗೆ ಈ ಒಂದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಅನ್ನುವಂತಹ ಪಾಠ ಇದೆ, ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್. ಅದ್ರಲ್ಲೂ ಹೀಗೆ ಹೆಣ್ಣು ಮತ್ತು ಗಂಡಿನ ಸಂಯೋಗದಿಂದ ಲೈಂಗಿಕ ಸಂತಾನೋತ್ಪತ್ತಿ ಉಂಟಾಗತ್ತೆ. ಆಗ ಲಿಂಗಾಣುಗಳು ಸಂಯೋಗಗೊಳ್ಳುತ್ತೆ. ಓಕೆ, ಈ ಲಿಂಗಾಣುಗಳು ಸಂಯೋಗಗೊಂಡು ಏನಾಗುತ್ತೆ, ಒಂದು ಯುಗ್ಮಜ ಹುಟ್ಟುತ್ತೆ. ಯುಗ್ಮಜವನ್ನ ಇಂಗ್ಲಿಷ್ ನಲ್ಲಿ ನಾವು ಝೈಗಾಟ್ ಅಂತ ಕರಿತೀವಿ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದಿಷ್ಟು ಇಮೇಜಸ್ ಗಳಿದೆ, ನೀವು ಅದನ್ನ ಕಾಣಬಹುದು. ಕೇಸರ ದಂಡ ಈ ರೀತಿ, ಪರಾಗಕೋಶ ಈ ರೀತಿಯಾಗಿರುತ್ತೆ. ಅದೇ ಶಾಲಕನಲಿಕೆ, ಅಂಡಾಶಯ ಇಲ್ಲಿ ದಪ್ಪವಾಗಿ ಮೊಟ್ಟೆಯ ಆಕಾರದಲ್ಲಿ ಕಾಣಬಹುದಲ್ಲ, ಈ ಅಂಡಾಶಯದ ಒಳಗೆ ಅಂಡಕ ಅಂದ್ರೆ ಮೊಟ್ಟೆಗಳು ಕಾಣಬಹುದು. ಇದು ಕೇಸರ ಈ ರೀತಿ, ಶಲಾಕೆ ಈ ರೀತಿಯಾಗಿರುತ್ತೆ. ಇನ್ ಮುಂದೆ ನೀವು ಈ ಹೂವಿನ ಗಿಡಗಳನ್ನ, ಸಸ್ಯಗಳನ್ನ ನೋಡಿದಾಗ ಅದ್ರಲ್ಲಿ ಪುರುಷದ್ದು ಯಾವ್ದಿರುತ್ತೆ, ಕೇಸರ, ಸ್ತ್ರೀದು ಶಲಾಕೆ. ಈ ರೀತಿ ವ್ಯತ್ಯಾಸಗಳನ್ನ ನೀವು ಕಂಡ್ಕೊಳ್ಬಹುದು ಸಂತಾನೋತ್ಪತ್ತಿಯ ಭಾಗಗಳನ್ನ ಗಮನಿಸಿದಾಗ. ಓಕೆ, ನೆಕ್ಸ್ಟ್ ಪರಾಗಸ್ಪರ್ಶ. ಸಾಮಾನ್ಯವಾಗಿ ಪರಾಗ ರೇಣುಗಳು ಅವು ಒಣಗುವುದನ್ನ ತಡೆಯಬಲ್ಲ ಕಠಿಣ ರಕ್ಷಣಾ ಕವಚ ಅಥವಾ ಪದರವನ್ನ ಹೊಂದಿರುತ್ತೆ. ಪರಾಗ ರೇಣುಗಳು ಹಗುರವಾಗಿ ಇರೋದ್ರಿಂದ ಗಾಳಿ ಅಥವಾ ನೀರಿನಲ್ಲಿದ್ದು ಸಾಗಾಣಿಕೆಯಾಗಬಲ್ಲವು. ಹಾಗೆ ನಾನಿಲ್ಲಿ ನಿಮ್ಗೆ ಟೆಕ್ಸ್ಟ್ ಬುಕ್ ಇಮೇಜ್ ಅನ್ನೇ ತೋರಿಸ್ಬೇಕಾಗತ್ತೆ. ಕಾಣಿಸ್ತಾ ಇದ್ಯಾ? ಹೂವಿನಲ್ಲಿ ಪರಾಗಸ್ಪರ್ಶ ಹೇಗೆ ನಡೆಯುತ್ತೆ ಅಂತ. ಸ್ವಕೀಯ ಪರಾಗಸ್ಪರ್ಶ, ಪರಾಕೀಯ ಪರಾಗಸ್ಪರ್ಶ. ಸ್ವಕೀಯದಲ್ಲಿ ಏನಾಗುತ್ತೆ, ಈ ಶಲಾಕಾಗ್ರ ಇಲ್ಲಿದೆಯಲ್ಲ, ಇದು ಶಲಾಕಾಗ್ರ ಮತ್ತೆ ಪರಾಗ ಕೋಶ ಈ ರೀತಿಯಾಗಿರುತ್ತೆ. ಪರಾಗ ರೇಣುಗಳು ಇಲ್ಲಿ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಈ ತರನೇ ಸಂಪೂರ್ಣವಾಗಿ ಇರುತ್ತೆ. ಈಗ ಕೀಟಗಳು ಹೂಗಳು ಮೇಲೆ ಕುಳಿತು ತಮ್ಮ ದೇಹದಿಂದ ಪರಾಗ ರೇಣುಗಳನ್ನ ಒಯ್ಯುತ್ತೆ. ಅದೇ ಜಾತಿಯ ಹೂವಿನ ಶಲಕಾಗ್ರದ ಮೇಲೆ ಕೆಲವು ಪರಾಗ ರೇಣುಗಳು ಬೀಳಬಹುದು. ಒಂದು ಹೂವಿನ ಕೇಸರದಿಂದ ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವಂತಹ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಅಥವಾ ಪಾಲಿನೇಷನ್ ಅಂತ ಕರಿತೀವಿ. ಈಗ ಚಿಟ್ಟೆಗಳಾಗಿರ್ಬಹುದು, ಜೇನು ಹುಳುಗಳಾಗಿರ್ಬಹುದು, ಅದು ಹೂವಿಂದ ಹೂವಿಗೆ ಹಾರ್ತಾ ಹೋಗುತ್ತೆ. ಸೊ ಒಂದು ಹೂವಿನಿಂದ ಏನ್ ಮಾಡುತ್ತೆ, ಅದು ಪರಾಗ ರೇಣುಗಳನ್ನ ಒಯ್ದು ಇನ್ನೊಂದು ಹೂವಿನ ಕಡೆಗೆ ಹಾಕುತ್ತೆ. ಅದು ಸೇಮ್ ಇದ್ದಾಗ ಅಲ್ಲಿ ಪಾಲಿನೇಷನ್ ಪರಾಗ ಸ್ಪರ್ಶಗಳು ಆಗತ್ತೆ. ಒಂದು ವೇಳೆ ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗವು ಬೀಳುವ ಪ್ರಕ್ರಿಯೆಗೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಅಂದ್ರೆ ಒಂದೇ ರೀತಿಯಾದಂತಹ ಹೂವಿನ ಗಿಡಕ್ಕೆ ಪರಾಗಸ್ಪರ್ಶ ಆಗೋದ್ರಿಂದ ಅದೇ ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಯಾಗುವಂತಹ ಪ್ರಕ್ರಿಯೆಗೆ ಪರಾಕೀಯ ಪರಾಗಸ್ಪರ್ಶ, ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಆದ್ರಿಂದ ಈ ಒಂದು ಸ್ವಕ್ರಿಯ ಪರಾಗಸ್ಪರ್ಶ, ಪರಾಕೀಯ ಪರಾಗಸ್ಪರ್ಶ ಅಂದ್ರೆ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಬಗ್ಗೆ ನೀವು ತಿಳ್ಕೊಬಹುದು. ಓಕೆ, ಸೊ ಪಾಲಿನೇಷನ್ ಆದ ನಂತರ ಸೊ ಏನಾಗುತ್ತೆ, ಮೊದಲು ಪುರುಷ ಹಾಗೂ ಸ್ತ್ರೀ ಲಿಂಗಾಣುವಿನಿಂದ ಒಂದು ಹುಟ್ಟುವಂತಹ ಯುಗ್ಮಜ ಏನಿರುತ್ತೆ, ಯುಗ್ಮಜ ಹುಟ್ಬೇಕಂದ್ರೆ ಪಾಲಿನೇಷನ್ ಆಗ್ಬೇಕಾಗುತ್ತೆ. ಅದು ಸ್ವಕೀಯ ಪಾಲಿನೇಷನ್ ಅಥವಾ ಪರಾಕೀಯ ಪಾಲಿನೇಷನ್, ಪರಾಗಸ್ಪರ್ಶ ಆಗ್ಬೋದು. ಇದಾದ ನಂತರ ಉಂಟಾಗುವಂತಹ ನೆಕ್ಸ್ಟ್
ಪಾರ್ಟಿಗೆ ನಾವು ನಿಷೇಚನ ಅಥವಾ ಫರ್ಟಿಲಿಟಿ ಅಂತ ಕರಿತೀವಿ. ಇದನ್ನ ಈ ರೀತಿಯಾಗೂ ಬರಿಬಹುದು, ಇಲ್ಲ ದೊಡ್ಡ ಶಾನು ಬರಿಬಹುದು. ನಿಷೇಚನ ಅಥವಾ ಫರ್ಟಿಲಿಟಿ. ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನ ನಾವು ಏನಂತ ಕರಿತೀವಿ? ಲಿಂಗಾಣುಗಳು ಒಟ್ಟಿಗೆಗೊಂಡು ಉಂಟಾಗುವ ಕೋಶವನ್ನ ನಾವು ಯುಗ್ಮಜ ಅಂತ ಕರಿತೀವಿ, ಅಥವಾ ಝೈಗಾಟ್ ಅಂತ ಕರಿತೀವಿ. ಈ ಝೈಗಾಟ್ ಏನಾಗುತ್ತೆ, ಬೆಳೀತಾ ಬೆಳೀತಾ 4 ಭಾಗವಾಗಿ ಇದೇ ರೀತಿ ಎಷ್ಟೊಂದು ಭಾಗಗಳಾಗಿ ಆನಂತರ ಮರಿಯಾಗಿ ಉಂಟಾಗುತ್ತೆ ಪ್ರಾಣಿಗಳಲ್ಲಿ. ಈ ಯುಗ್ಮಜವನ್ನ ಉಂಟು ಮಾಡಲು ಪುರುಷ ಲಿಂಗಾಣು ಗ್ಯಾಮೇಟ್ ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಅಂತ ಕರಿತೀವಿ. ಓಕೆ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ದ ಝೈಗಾಟ್, ಪುರುಷ ಮೇಲ್ ಗ್ಯಾಮೇಟ್ ಅಂಡ್ ಫಿಮೇಲ್ ಗ್ಯಾಮೇಟ್ ಸಂಯೋಗಗೊಳ್ಳುವಂತಹ ಪ್ರಕ್ರಿಯೆಗೆ ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇದು ಫರ್ಟಿಲಿಟಿ ಅಲ್ಲ, ಫರ್ಟಿಲೈಸೇಷನ್. ಯುಗ್ಮಜವು ಮುಂದೆ ಭ್ರೂಣ ಅಂದ್ರೆ ಎಂಬ್ರಿಯೋವಾಗಿ ಬೆಳೆಯುತ್ತೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು ಯುಗ್ಮಜ ಯಾವ ರೀತಿ ಉಂಟಾಗುತ್ತೆ. ಪರಾಗ ರೇಣು ಕೊಳವೆ ಉಂಟು ಮಾಡುತ್ತೆ, ಅದರಲ್ಲಿ ಪರಾಗ ನಳಿಕೆಯಿಂದ ಯುಗ್ಮಜ ಉಂಟಾಗೋದು ಯಾವ ರೀತಿ ಅನ್ನೋದನ್ನ ನೀವು ಗಮನಿಸ್ತಾ ಹೋಗಬಹುದು. ಕಾಣಿಸ್ತಾ ಇದೆಯಾ? 1ರಿಂದ 2 ಈ ರೀತಿಯಾಗಿ ಒಂದು ಯುಗ್ಮಜ ಅಥವಾ ಝೈಗಾಟ್ ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಈಗ ಹಣ್ಣು ಮತ್ತು ಬೀಜಗಳು ಉಂಟಾಗುವುದು ಏನಾಗುತ್ತೆ? ನಿಷೇಚನದ ನಂತರ ಹೂವಿನ ಉಳಿದೆಲ್ಲ ಭಾಗಗಳು ಉದುರಿ ಹೋಗಿ ಅಂಡಾಶಯ ಹಣ್ಣಾಗಿ ಬೆಳೆಯುತ್ತೆ. ಬಲಿತ ಅಂಡಾಶಯ ಏನಿರ್ತಲ್ಲ ಅದನ್ನ ಹಣ್ಣು ಅಂತ ಕರೀತಾರೆ. ಬೀಜಗಳು ಅಂಡಕಳಗಳಿಂದ ಬೆಳೆಯುತ್ತೆ ಮತ್ತು ಬೀಜವು ಬೀಜ ಪೊರೆ ಅನ್ನುವಂತಹ ರಕ್ಷಣಾ ಕವಚದಿಂದ ಆವೃತವಾಗಿರುವಂತಹ ಭ್ರೂಣವನ್ನ ಹೊಂದಿರುತ್ತೆ. ಈಗ 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಿಮ್ಗೆ ಸಸ್ಯದ ಜೀವನ ಚಕ್ರ ಅನ್ನುವಂತಹ ಪಾಠ ಇತ್ತು ಅಲ್ವಾ? ಸಸ್ಯದ ಜೀವನ ಚಕ್ರ ಹೇಗಿರುತ್ತೆ? ಮೊದ್ಲು ಅದು ಒಂದು ಕಾಳ್ನಲ್ಲಿ ಇರುತ್ತೆ. ಕಾಳ್ನ ನಾವು ಮೊಳಕೆ ಬಳಸಿದಾಗ ಏನಾಗುತ್ತೆ, ಅದರಿಂದ ಸಣ್ಣದೊಂದು ಈ ರೀತಿ ಇರುತ್ತೆ. ಅದನ್ನ ನಾವು ನೆಟ್ಟಾಗ ಏನಾಗುತ್ತೆ, ಈ ರೀತಿ ಇದ್ದದ್ದು ಬೆಳೀತಾ ಹೋಗುತ್ತೆ, ಭೂಮಿಯ ಆಳವನ್ನ ತಲುಪುತ್ತೆ. ಅದನ್ನ ಒಂದು ಪಾಟ್ ನಲ್ಲಿ ಹಾಕಿ ನೀವು ಬೆಳೆಸ್ಲಿಕ್ಕೆ ಶುರು ಮಾಡಿದಾಗ ನಿಧಾನವಾಗಿ ಎಲೆ ಒಂದು ಕಾಣ್ತಾ ಹೋಗಬಹುದು. ಅದಕ್ಕೆ ಸರಿಯಾದ ರೀತಿಲಿ ಗೊಬ್ಬರವನ್ನೆಲ್ಲ ಹಾಕಿ ನೀವು ಬೆಳೆಸ್ತಾ ಬಂದಾಗ ಏನಾಗುತ್ತೆ, ಈ ರೀತಿ ದೊಡ್ಡದಾದಂತಹ ಗಿಡವಾಗ್ತಾ ಬರುತ್ತೆ. ಆ ನಂತರದಲ್ಲಿ ಆ ದೊಡ್ಡದಾದಂತಹ ಗಿಡದಲ್ಲಿ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ. ಹೌದಾ? ಹೂ ಏನಾಗುತ್ತೆ, ಹೂ ಕೆಲವೊಂದ್ ಕಡೆ ಕಾಯಿ ಆಗುತ್ತೆ. ಹೌದಾ? ನೆಕ್ಸ್ಟ್ ಫೈನಲ್ ಅಲ್ಲಿ ಈ ಕಾಯಿ ಏನಿರುತ್ತಲ್ಲ, ಈ ಕಾಯಿ ಹಣ್ಣಾಗುತ್ತೆ. ಈ ಹಣ್ಣಿನ ಒಳಗೆ ಎಷ್ಟೋ ಬೀಜಗಳನ್ನ ನೀವು ಕಾಣ್ತಾ ಹೋಗಬಹುದು. ಸೊ ಮತ್ತೆ ಆ ಬೀಜದಿಂದ ನೆಡ್ತೀರಾ, ಅದು ಮೊಳಕೆ ಹೊಡೆಯುತ್ತೆ, ಅದು ಗಿಡ ಆಗುತ್ತೆ, ಅದು ಚಿಕ್ಕ ಗಿಡ ಆಗುತ್ತೆ, ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ, ಅದ್ರಲ್ಲಿ ಹೂ ಕಾಣಬಹುದು, ಹೂವಿನಿಂದ ಕಾಯಿ, ಕಾಯಿಂದ ಹಣ್ಣು, ಹಣ್ಣೊಳಗೆ ಬೀಜ. ಈ ಪ್ರಕ್ರಿಯೆ, ಈ ಚಕ್ರ ಅಂದ್ರೇನು? ಸೈಕಲ್ ಮುಂದುವರಿತಾ ಹೋಗುತ್ತೆ. ಸೈಕಲ್ ಚಕ್ರ ಹೇಗೆ ಮೇಲಿದ್ದಿದ್ ಕೆಳಗ್ ಬರುತ್ತೆ, ಕೇಳಿದ್ದು ಮೇಲ್ ಹೋಗುತ್ತೆ ಅಲ್ವಾ? ಅದೇ ರೀತಿ ಮುಂದುವರಿತಾ ಬರುತ್ತೆ. ಹೀಗೇನೆ ನಿಷೇಚನದ ನಂತರ ಆಫ್ಟರ್ ಫರ್ಟಿಲೈಸೇಷನ್ ಹೂವಿನ ಉಳಿದ ಭಾಗಗಳು ಉದುರಿ ಹೋಗಿ ಅಂಡಾಶಯ ಹಣ್ಣಾಗಿ ಬೆಳೆಯುತ್ತೆ. ಬಳಿತ ಅಂಡಾಶಯವು ಹಣ್ಣು ಅಂತ ನಾವು ಕರಿತೀವಿ. ಬೀಜಕಗಳು ಈ ಒಂದು ಅಂಡಕಗಳಿಂದ ಬೆಳೆಯುತ್ತೆ. ಬೀಜವು ಬೀಜ ಪೊರೆ ಅನ್ನುವಂತಹ ರಕ್ಷಣಾ ಕವಚದಿಂದ ಆವೃತಗೊಂಡಿರುತ್ತೆ. ಮಾವು, ಕಿತ್ತಳೆಯಂತಹ ಹಣ್ಣುಗಳು ತಿರುಳುಳ್ಳ ಹಾಗೂ ರಸಭರಿತವಾಗಿರುತ್ತೆ. ಬಾದಾಮಿ, ವಾಲ್ನಟ್, ಆಕ್ರೋಟ್ನಂತಹ ಇನ್ನು ಕೆಲವು ಹಣ್ಣುಗಳು ಗಟ್ಟಿಯಾಗಿ ಇರುತ್ತೆ. ಓಕೆ, ಸೊ ಇದಾದ ನಂತರ ನಾವು ಬೀಜ ಪ್ರಸರಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದಿಷ್ಟು ಅರ್ಥ ಆಯ್ತಾ, ಹೇಗೆ ಈ ಪ್ರಕ್ರಿಯೆ ಮುಂದುವರಿತಾ ಬರುತ್ತೆ ಅಂತ? ಈಗ ನೆಕ್ಸ್ಟ್ ಬೀಜ ಪ್ರಸರಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಪ್ರಸರಣಗೊಳ್ಳೋದ್ರಿಂದ ಪ್ರಕೃತಿಯಲ್ಲಿ ವಿಭಿನ್ನ ಜಾಗಗಳಲ್ಲಿ ಒಂದೇ ಜಾತಿಯ ಗಿಡಗಳು ಬೆಳೆಯೋದನ್ನ ನಾವು ಕಾಣಬಹುದು.
ಅಲ್ವಾ? ಕೆಲವೊಮ್ಮೆ ಕಾಡಿನಲ್ಲಿ ಒಂದು ಹೊಲದ ಕಡೆಗೆ ನೀವು ಹೋದಾಗ ಕಾಡಿನ ಹೊಲದಲ್ಲಿ ಅಥವಾ ಉದ್ಯಾನವನದಲ್ಲಿ ವಿಹಾರದ ನಂತರ ನಿಮ್ಮ ಬಟ್ಟೆಗಳಿಗೆ ಬೀಜಗಳು ಅಥವಾ ಹಣ್ಣುಗಳು ಅಂಟಿಕೊಂಡಿರೋದನ್ನ ನೀವು ನೋಡಿರಬಹುದು. ಈ ರೀತಿಯಾಗಿರುತ್ತೆ. ಇಷ್ಟು ಉದ್ದ ಒಂಥರ ಚುಚ್ಚೋ ತರ ಕೋಲ್ ಚುಚ್ಚೋ ಇರುತ್ತೆ, ಇಲ್ಲ ಒಂದು ಕಡ್ಡಿ ಮೇಲೆ ಈ ರೀತಿ ಬಿಳಿಯ ಬಣ್ಣದಾದಂತಹ ಒಂದಿಷ್ಟು ಮುಳ್ಳುಗಳು ಚುಚ್ಚಿರುತ್ತೆ, ನೋಡಿರಬಹುದು. ಇದು ಯಾಕೆ ಅಂತ ನೀವು ಗಮನಿಸಿದ್ದೀರಾ? ಒಂದು ಗಿಡದ ಎಲ್ಲಾ ಬೀಜಗಳು ಒಂದೇ ಜಾಗದಲ್ಲಿ ಉದುರಿ ಅಲ್ಲೇ ಬೆಳೆದ್ರೆ ಏನಾಗುತ್ತೆ? ಸೂರ್ಯನ ಬೆಳಕು, ನೀರು, ಖನಿಜಗಳು ಮತ್ತು ಬೆಳೆಯಲು ಅಗತ್ಯವಿರುವಂತಹ ಸ್ಥಳಕ್ಕಾಗಿ ಹೊಸ ಸಸ್ಯಗಳ ನಡುವೆ ತೀವ್ರ ಪೈಪೋಟಿ ಉಂಟಾಗುತ್ತೆ. ಇದರಿಂದಾಗಿ ಬೀಜಗಳು ಆರೋಗ್ಯವಂತ ಗಿಡಗಳಾಗಿ ಬೆಳೆಯೋದಲ್ಲಿ ಸಾಧ್ಯವಾಗುವುದಿಲ್ಲ. ಹಾಗೇನೆ ಬೀಜ ಪ್ರಸರಣದಿಂದ ಸಸ್ಯಗಳಿಗೆ ಪ್ರಯೋಜನವಿದೆ. ಅಗತ್ಯ ಪೋಷಕಗಳಿಗೆ ಯಾವುದೇ ಒಂದು ಸಸ್ಯವು ಹೊಸ ಹೊಸ ಆವಾಸಗಳನ್ನ ಆಕ್ರಮಿಸಿಕೊಂಡು ಆ ಮೂಲಕ ತನ್ನ ಪ್ರಭೇದದ ವಿಸ್ತರಣೆ ಮಾಡಲು ಸಾಧ್ಯವಾಗ್ತಾ ಬರುತ್ತೆ. ಗಾಳಿ, ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತೆ. ಈಗ ಅಳಿಲ್ ಬಗ್ಗೆ ಕೇಳಿದ್ದೀರಾ ನೀವು? ಏನಂತೀವಿ ಇಂಗ್ಲಿಷ್ ನಲ್ಲಿ ಅಳಿಲಿಗೆ? ಸ್ಕ್ವಿರಲ್. ಸ್ಕ್ವಿರಲ್ ನ ನಾವು ಈ ಒಂದು ಪ್ರಕೃತಿಯ ಅತಿ ದೊಡ್ಡದಾದಂತಹ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಯಾಕೆ? ಈ ಅಳಿಲ್ ಏನ್ ಮಾಡುತ್ತೆ ಗೊತ್ತಾ? ಈಗ ಅಳಿಲ್ಗಳು ಏನ್ ಮೇಲೆ ಬದುಕಿರುತ್ತೆ? ನಟ್ಸ್ ಅಥವಾ ಬೀಜಗಳನ್ನ ತಿನ್ಕೊಂಡು. ಈ ನಟ್ಸ್ ನ ಏನ್ ಮಾಡುತ್ತೆ ಅದು? ತನಗ್ ಬೇಕು ಅಂತ ತಿಂದು ಮಿಕ್ಕಿದ್ನೆಲ್ಲ ಬಚ್ಚಿಕ್ ಬಿಡುತ್ತೆ. ಇನ್ನೊಂದ್ಸಲ ಯಾವಾಗ್ಲೂ ತಿನ್ನೋಣ ಅಂತ ಬಚ್ಚಿಟ್ಬಿಟ್ಟು ಮರ್ತ್ ಬಿಡುತ್ತೆ. ಆ ರೀತಿಯಲ್ಲಿ ಇದು ಕೂಡ ಬೀಜ ಪ್ರಸರಣಕ್ಕೆ ಸಹಾಯ ಮಾಡ್ತಾ ಇದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಆದ್ರಿಂದ ಬೀಜಗಳು ಆರೋಗ್ಯವಂತ ಗಿಡಗಳಾಗಿ ಬೆಳೆಯೋದಿಲ್ಲ. ಬೀಜ ಪ್ರಸರಣದಿಂದ ಸಸ್ಯಗಳಿಗೆ ಪ್ರಯೋಜನ ಅನ್ನೋದಂತೂ ಇರುತ್ತೆ. ಅಗತ್ಯ ಪೋಷಕಗಳಿಗಾಗಿ ಸಸ್ಯ ಮತ್ತು ಅದರ ನಡುವೆ ಪೈಪೋಟಿ ಇಲ್ಲದೆ ಬೀಜ ಪ್ರಸರಣದಿಂದ ಯಾವುದೇ ಒಂದು ಸಸ್ಯವು ಹೊಸ ಹೊಸ ಆವಾಸಗಳನ್ನ, ಹ್ಯಾಬಿಟೇಟ್ಸ್ ಗಳನ್ನ ಆಕ್ರಮಿಸ್ಕೊಳ್ಳುತ್ತೆ. ಈ ಮೂಲಕ ತನ್ನ ಪ್ರಭೇದ ಸ್ಪೀಸೀಸ್ ವಿಸ್ತರಣೆ ಮಾಡಲು ಸಾಧ್ಯವಾಗುತ್ತೆ. ಗಾಳಿ, ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತೆ. ರೆಕ್ಕೆಯಂತೆ ಚಾಚಿರುವಂತಹ ಹೊರಪದರು ಇರುವ ನುಗ್ಗೆಕಾಯಿ ಮತ್ತು ಮೇಪಲ್ನ ಬೀಜಗಳು, ಹುಲ್ಲಿನ ಹಗುರ ಬೀಜಗಳು, ಆಕ್ನ ರೋಮಭರಿತ ಬೀಜಗಳು ಅಥವಾ ಸೂರ್ಯಕಾಂತಿಯ ರೋಮಭರಿತ ಹಣ್ಣು, ಇವೆಲ್ಲವೂ ಕೂಡ ನಾರುಭರಿತ ಅಥವಾ ಮೃದುವಾದ ಹೊರಪದರದ ಮೂಲಕ ನೀರಿನಲ್ಲಿ ತೇಲುವಂತಹ ಸಾಮರ್ಥ್ಯ ಪಡೆದುಕೊಂಡಿರುತ್ತೆ. ಉದಾಹರಣೆಗೆ ಈಗ ತೆಂಗಿನಕಾಯಿ, ಅದರಲ್ಲಿ ಕೆಲವು ಬೀಜಗಳು ವಿಶೇಷವಾಗಿ ಮೈ ಮೇಲೆ ಮುಳ್ಳು, ಕೊಕ್ಕೆ ಅಥವಾ ಕೊಂಡಿಯಂತಹ ರಚನೆಯನ್ನ ಇರುವಂತೆ ಬೀಜಗಳು ಪ್ರಾಣಿಗಳಿಂದ ಪ್ರಸರಣಗೊಳ್ಳುತ್ತೆ. ಇವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ದೂರ ಪ್ರದೇಶಗಳಿಗೆ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ಗೆ ಕಾರಣವಾಗ್ತಾ ಬರುತ್ತೆ. ಸೊ ಇಲ್ಲಿ ಕೆಲವು ಜಾತಿಯ ಹಣ್ಣುಗಳು ಇದಕ್ಕಿದ್ದಂತೆ ಸಿಡಿದು ಬೀಜಗಳನ್ನ ದೂರಕ್ಕೆ ಎಸೆಯುತ್ತವೆ. ಹೀಗಾಗಿ ಪೋಷಕ ಸಸ್ಯದಿಂದ ಬಹು ದೂರಕ್ಕೆ ಬೀಜಕಗಳು ಚದುರುತ್ತೆ. ಈ ವಿಧಾನವನ್ನ ಹರಳು ಮತ್ತು ಕರ್ಣಕುಂಡಲದಲ್ಲಿ ನಾವು ಕಾಣ್ತಾ ಹೋಗಬಹುದು. ಸೊ ಇಲ್ಲೊಂದಿಷ್ಟು ಅದ್ರ ಬಗ್ಗೆ ಇರುವಂತಹ ಪಿಕ್ಚರ್ಸ್ ಗಳಿದೆ. ಈ ರೀತಿ ವಿಭಿನ್ನವಾದಂತಹ ನುಗ್ಗೆಕಾಯಿ ಮತ್ತು ಮೇಪಲ್ನ ಬೀಜಗಳು. ಇದು ಸೂರ್ಯಕಾಂತಿಯ ರೋಮಭರಿತವಾದಂತಹ ಹಣ್ಣು, ಆಕ್ನ ರೋಮಭರಿತವಾದಂತಹ ಬೀಜ. ಇದು ಕಾನ್ಸಿಯಂ. ತಿಳ್ಕೊಂಡ್ರಾ? ಸೊ ಇದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಹೇಗೆ ಅಲೈಂಗಿಕವಾಗಿ ಹಾಗೂ ಲೈಂಗಿಕವಾಗಿ ನಡೀತಾ ಬರುತ್ತೆ, ಅದರಲ್ಲಿ ವಿವಿಧವಾದಂತಹ ರೀತಿಯಲ್ಲಿ ನಾವು ಅರ್ಥೈಸ್ಕೊಂತಾ ಹೋದ್ವಿ. ಮುಂದಿನ ಕ್ಲಾಸ್ ನಲ್ಲಿ ಹೊಸದೊಂದು ಪಾಠದ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಇವತ್ತು ನಾನು ಹೇಳಿದಂತಹ ವಿಷಯ ಪಾಠ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಅನುಮಾನಗಳಿದ್ದಾಗ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ನಮಗೆ ತಿಳಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. So we are done with the session. Gokul sir.
So you're there, Gokul sir? Yes, ma'am. Thank you, Ashita, ma'am. Sorry. Thank you, sir. Which constellation is known as a hunter?